ಓಕೆ, ಸುರೇಶ್ ಜಾತಿ ಜನಗಣತಿ ವಿಚಾರ, ಜಾತಿ ಜನಗಣತಿ, ಓಂ ಪ್ರಕಾಶ್ ಕಲಬುರಗಿ ಖರ್ಗೆ ತವರಿನಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆ, ಆಮೇಲೆ ಶಿವಮೊಗ್ಗದಿಂದ ಭೀಮಾ ನಾಯಕ್ ಜನಿವಾರ ಸ್ಟೋರಿಗೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗಿದ್ರೆ ಬನ್ನಿ ಮೊದಲನೇ ಸ್ಟೋರಿ ತಗೋತಾ ಇದ್ದಾರೆ. ಎಸ್, ಗ್ಯಾಂಗ್ ರೇಪ್ಗೆ ಬೆಚ್ಚಿ ಬಿದ್ದಿದೆ ಬೆಂಗಳೂರು. ಮಂಗಳೂರು ತಲೆ ತಗ್ಗಿಸುವಂತ ವಿಚಾರ ಇದು. ಆ ಹುಡುಗಿಯನ್ನ, ಪಶ್ಚಿಮ ಬಂಗಾಳದ ಹುಡುಗಿಯನ್ನ ಕರ್ಕೊಂಡು ಹೋಗಿ ಆಕೆಗೆ ಮದ್ಯ ಕುಡಿಸಿ ಆ ನಂತರ ಆಕೆಯನ್ನ ರೇಪ್ ಮಾಡಿರುವಂತ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಪಶ್ಚಿಮ ಬಂಗಾಳದ ಯುವತಿ ಮೇಲೆ ಅತ್ಯಾಚಾರ ಆಗಿರೋದು ಮಂಗಳೂರು ಹೊರವಲಯದ ಕಲ್ಲಾಪುರದಲ್ಲಿ ನಡೆದಂತ ಘಟನೆ ಇದು. ಕೆಲಸಕ್ಕೆ ಬಂದಿದ್ದ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ. ಉಳ್ಳಾಲ ಪೊಲೀಸರಿಂದ 3 ಜನ ಕೀಚಕರ ಬಂಧನವೂ ಆಗಿದೆ. ಆರೋಪಿಗಳಾದ ಓರ್ವ ಪ್ರಭುರಾಜ್, ಮತ್ತೋರ್ವ ಮಿಥುನ್, ಇನ್ನೊಬ್ಬ ಮನೀಶ್, ಈ 3 ಜನರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಂಗಳೂರಿನ ಕಲ್ಲಾಪು ಅಂತ ಹೇಳಿದ್ರೆ ನಿಮಗೆ ಸಾಧಾರಣವಾಗಿ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಹೋಗುವಂತ ಜಾಗ. ತೊಕ್ಕೋಟಾಗಿ ಉಳ್ಳಾಲ ಆ ಕಡೆ ಬರುತ್ತೆ. ತೊಕ್ಕೋಟಿಂದ ನೀವು ಈ ಕೊರಗಜ್ಜ ಕ್ಷೇತ್ರಕ್ಕೆ ಮತ್ತೊಂದು ಹೋಗುವಾಗ ಮನೆಗೆಲಸಕ್ಕೆ ಬಂದಂತ ಯುವತಿ ಕಲ್ಲಾಪು ಅನ್ನುವಂತ ಜಾಗ. ಕಲ್ಲಾಪು ಈಗ ಬಹಳ ದೊಡ್ಡ ಸಿಟಿ ಆಗಿದೆ. ಅಲ್ಲಿ ಇನ್ಫೋಸಿಸ್ ಅವರ ಇದೆಲ್ಲ ಇದೆ. ಅಲ್ಲಿ ಆಕೆಗೆ ಮದ್ಯ, ಆಮೇಲೆ ಮತ್ತೊಂದು ಕಡೆ ಏನಪ್ಪಾ ಅಂತಂದ್ರೆ ಇವರೇನೋ ಏನು ಗಾಂಜಾ ಗಿಂಜ ಸೇವಿಸಿ ಇರುವಂತದ್ದು ಅಂತೇಳಿ. ಆಮೇಲೆ ನಮ್ಮನ್ನ ಆಳುವ ಮೂರ್ಖರಿಗೆ ಒಂದು ಅರ್ಥ ಆಗ್ತಾ ಇಲ್ಲ. ಎಚ್ ಶರತ್ ಮೊನ್ನೆ ಮತ್ತೆ ಹೇಳಿದ್ರು, ಇದು ಯಾಕೆ ಆಗ್ತಾ ಇದೆ ಅಂತಂದ್ರೆ ಈ ಯುವಕರು ಮತ್ತೊಂದು ಮೊದಲೆಲ್ಲ ಹೆಂಗಿತ್ತು ಅಂದ್ರೆ ಒಂದು ಟೈಮ್ ಪಾಸ್ಗೆ ಒಂದು ಬಿಯರ್ ಕುಡಿಯೋದು ಇದ್ದು, 70 ರೂಪಾಯಿ 80 ರೂಪಾಯಿ ಬಿಯರ್ ಕುಡಿಯೋದು ಅಂತ. ಅದು ಇವರು ಕ್ಯಾಲ್ಕುಲೇಷನ್ ಮಾಡಿದ್ರು. ಯಾವ್ದ್ರಿಂದ ದುಡ್ಡು ಬರುತ್ತೆ? ಈ ನಾಲಾಯಕ BMRC ಎಲ್ಲ ಕೆಲವು ಅಧಿಕಾರಿಗಳಿದಾರಲ್ಲ, ಡಬಲ್ ಮಾಡಿ ಕೂತು 100 ರೂಪಾಯಿ 20 ರೂಪಾಯಿ ಇವ್ರ ಮಾವ ತಂದು ಕೊಡ್ತಾನೆ ದುಡ್ಡನ್ನ ಜನಗಳಿಗೆ. ಇವರಿಗೆ ಪುಕ್ಷಟೆ ಬರುತ್ತಲ್ಲ ಎಲ್ಲ TAD ಎಲ್ಲ 100 ರೂಪಾಯಿ 200 ರೂಪಾಯಿ ರೀ. ಹೆಂಗ್ ಮಾಡಕ್ಕಾಗತ್ತೆ? ಪಾಪ ಆ ಗಾರ್ಮೆಂಟ್ ಕೆಲಸದ ಹೆಣ್ಮಕ್ಳೆಲ್ಲ 6000 7000 ರೂಪಾಯಿಗೆಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಇವರು ಕಾಲ್ ಮೇಲೆ ಕಾಲ್ ಹಾಕೊಂಡು ನಾಳೆಯಿಂದ 100 ರೂಪಾಯಿ, ಅದು ಹೇಗೆ ನಾಳೆಯಿಂದ ಅಂತ ನಾಲಾಯಕಗಳನ್ನ ಇಂಥವ್ರನ್ನೆಲ್ಲ ಅಟ್ಟಾಡಿಸ್ಕೊಂಡು ಹೊಡಿಬೇಕ್ರಿ. ಸತ್ಯವಾಗಿ ಹೇಳ್ತೀನಿ, ನನ್ನ ಮೇಲೆ ಏನ್ ಕೇಸ್ ಬೇಕಾದ್ರೆ ಹಾಕೊಳ್ಳಿ. ಜನಮಾನಸಕ್ಕೆ ಬೇಕಿರುವಂತ ಉಪಕಾರ ಮಾಡದಂತವರು. ಆಮೇಲೆ ಈ ಇದು 30,000 40,000 ಐಡಿಯಾ ಕೊಡ್ತಾನೆ. ಕಿತ್ತೋಗಿರೋ ಏನೋ ಈ ಎಕ್ಸಾಮ್ ಅಲ್ಲಿ ಕಾಪಿ ಹೊಡೆದು ಪಾಸ್ ಆಗಿರ್ತವೆ, ದುಡ್ಡು ಕೊಟ್ಟು ಪಾಸ್ ಆಗಿರ್ತವೆ, ಅಧಿಕಾರಿ ವರ್ಗವಾಗಿ ಬಂದು ಕೂತಿರ್ತವೆ. ಅವುಗಳ ಸರ್ ಬಿಯರ್ ಅನ್ನ 200 ರೂಪಾಯಿ ಮಾಡೋಣ ಸರ್, ಹಾಟ್ ಲಿಕ್ಕರ್ ಜಾಸ್ತಿ ಹೋಗಬೇಕು ಅಂದ್ರೆ ಬಿಯರ್ಗೆ ಕಾಸ್ಟ್ಲಿ ಮಾಡಿದ್ರೆ ಹಾಟ್ ಲಿಕ್ಕರ್ ಜಾಸ್ತಿ ಹೋಗುತ್ತೆ, ಇದು ಕಡಿಮೆ ಕುಡಿತಾರೆ ಅಂತೇಳಿ 200 ರೂಪಾಯಿ 300 ರೂಪಾಯಿ. ಕಾಲೇಜ್ಗೆ ಹೋಗಿ ಹುಡುಗರ 200 ರೂಪಾಯಿ 300 ರೂಪಾಯಿ ಬರುತ್ತೆ. ಆಗ ಅವನು ನೋಡ್ತಾನೆ ನಶೆ ಈಗ ಅಂತಲ್ಲ, ಮೊದಲಿನಿಂದಿತ್ತು. ಅದನ್ನ ತಡೆಯಕ್ಕಾಗಲ್ಲ ರೀ, ಅದನ್ನ ಕಡಿಮೆ ಮಾಡಬಹುದು ಅಷ್ಟೇ. ಆಗೇನ್ ಸಿಗುತ್ತೆ ಅವರಿಗೆ? 50 ರೂಪಾಯಿಗೆ ಗಾಂಜಾ ಸಿಗುತ್ತೆ. ಗಾಂಜಾ ಈ ಸಿಕ್ಕಲ್ಲಿ ಸಿಗತ್ತೆ ಎಲ್ಲಾ ಕಡೆ. ಆಯ್ತಾ? ಗಾಂಜಾ ಸೇದಿದ್ರು ಆ ಹೆಣ್ಣುಮಗಳನ್ನ, ಮನೆ ಕೆಲಸಕ್ಕೆ ಬಂದಂತ ಹೆಣ್ಣು ಮಗಳನ್ನು ತಗೊಂಡೋಗಿ ರೇಪ್ ಮಾಡಿದ್ದಾರೆ. ಈಗಲೂ ಹೇಳ್ತಾ ಇದ್ದೀನಿ, ಈ ಹಿಂದೆ ಕೂಡ ಆಗಿದೆ. ಸಾಧಾರಣವಾಗಿ ಸರಿಯೋ ತಪ್ಪೋ ಗೊತ್ತಿಲ್ಲ, ಅದರ ಬಗ್ಗೆ ನಿಜ ಚರ್ಚೆಗಳಾಗುತ್ತೆ. ಇದು ಎಲ್ಲದಕ್ಕೂ ಎನ್ಕೌಂಟರ್ ಮದ್ದಲ್ಲ ಅಂತೇಳಿ ಒಂದು 6 ತಿಂಗಳು ಮದ್ದು ಮಾಡಬೇಕು. 6 ತಿಂಗಳು ಮದ್ದು ಮಾಡಬೇಕು. 6 ತಿಂಗಳು ಹೇಗೆ ಮಂಗಳೂರಿನಲ್ಲಿ ಯಾವತ್ತು ಚಿನ್ನ ಕದ್ದು ಓಡಾಡ್ತಿರುವಾಗ ಕಾಲಿಗೆ ಗುಂಡೊಡೆದ ಕಾರಣಕ್ಕಾಗಿ 17 ಕೆಜಿ ಚಿನ್ನ ಬಂತು, ಅದೇ ತರ ಅವತ್ತು ಸೌಜನ್ಯ ಪ್ರಕರಣದಲ್ಲೂ ಕೂಡ ಆಗಿದ್ದಿದ್ರೆ ರೇಪ್ ಅಂಡ್ ಮರ್ಡರ್ ಸಂದರ್ಭದಲ್ಲಿ ಶೂಟ್ ಔಟ್ ಮಾಡುವಂತ ಸಂದರ್ಭ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಆಯ್ತಾ? ಮತ್ತೆ ಈ 1000 CCTVಗಳು ಮತ್ತೊಂದು ಹಾಕಿರೋದು ಯಾಕೆ? ಅಲ್ಲಿ ಹುಬ್ಬಳ್ಳಿಯಲ್ಲಿ ಆಯ್ತಲ್ಲ, ಆ CCTV ಕಾರಣಕ್ಕಾಗಿ ಆತ ಏನು ಅಂತ ಗೊತ್ತಾಯ್ತು. ಆತರ ಕಾಲು ಗುಂಡೊಡಿದ್ರೆ ಎದೆ ಗುಂಡೊಡಿದ್ರೆ ಓಕೆ, ಅದರ ಬಗ್ಗೆ ಚರ್ಚೆಗಳಿರಲಿ. ಆದರೆ ನೆಕ್ಸ್ಟ್ ಮರು ದಿವಸ ಆಗುವಂತ ಒಂದು ರೇಪ್ ಆದ್ರೂ ತಪ್ಪಿರ್ತದೆ ಅಷ್ಟೇ. ನಾನು ಹೇಳ್ತೀನಿ, ಏನು ನೀವು ಶೂಟ್ ಮಾಡಿದ ತಕ್ಷಣ ನಾಳೆಯಿಂದ ಆಗೋದಿಲ್ಲ, ಆಗತ್ತೆ. ವಿನೋ ನರೇಂದ್ರ ಮೋದಿ ಬಂದ್ರು ಕೂಡ ಪೊಲೀಸ್ ಸ್ಟೇಷನ್ ಕಡಿಮೆ ಆಗಲ್ಲ. ಎಲ್ಲರೂ ಸರಿಯಾಗಿರಪ್ಪ ಚೆನ್ನಾಗಿರಪ್ಪ ಅಂತ ಹೇಳಿದ ತಕ್ಷಣ ಮಾತು ಕೇಳ್ಬಿಟ್ವಿ. ವಿವೇಕಾನಂದರು ಬಂದ್ರು, ರಾಮಕೃಷ್ಣ ಪರಮಹಂಸರು ಬಂದ್ರು, ಮತ್ತೊಬ್ರು ಬಂದ್ರು, ಪೊಲೀಸ್ ಸ್ಟೇಷನ್ ಇದು ಕಡಿಮೆ ಆಗೋದಿಲ್ಲ. ಏನು ಪ್ರವಾದಿ ಮೊಹಮ್ಮದ್ರು UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ಈಗಲೂ ಕೂಡ ಅವರ ಏನು ಅಲ್ಲಿ ಇದಿದೆ, ಮಕ್ಕಾ ಮದೀನಾ ಇದೆ, ಅಲ್ಲೇನು ಕಳ್ಳತನ ಆಗೋದಿಲ್ಲ. ಅಲ್ವೂ ಆಗತ್ತೆ, ಅದು ನಿರಂತರ. ಆದ್ರೆ ಅದನ್ನ ಕಡಿಮೆ ಮಾಡುವಂತದ್ದಾಗತ್ತೆ ಅಂತೇಳಿ ಶೂಟ್ಔಟ್ ಮಾಡಿ ಸರಿಯೋ ತಪ್ಪೋದು ಬೇರೆ ವಿಚಾರ. ಆದ್ರೆ ಶೂಟ್ಔಟ್ ಮಾಡೋದ್ರಿಂದ ಮತ್ತೊಬ್ಬರಿಗೆ ಕುಂತಿದ್ದವರಿಗೆ ಒಂದು ಭಯ ಕಾಡ್ತಾ ಇರುತ್ತೆ. ಆದ್ರೆ ಈ ಭಯ ಇಲ್ಲೂ ಬಂದಿಲ್ಲ ಅಂತಂದ್ರೆ ಮಂಗಳೂರು ಪೊಲೀಸರಿಗೆ ನಾನು ಅಲ್ಲಿ ಹೇಳ್ತಾ ಇರೋದು, ಕಮಿಷನರ್ ಸರ್, ಇಂಥವರನ್ನ ಸುಮ್ಮನಾದ್ರೂ ಒಡೆದು ಸಾಯಿಸಬೇಕು. ಅಲ್ಲಿ ಬರಬಹುದು ಪಾಪದವರ, ಬಡವರಾದ್ರೆ ಮಾತ್ರ ಮಾಡ್ತೀರಿ, ಮತ್ತೊಂದು ಮಾಡ್ತೀರಿ ಅಂತೇಳಿ. ಶ್ರೀಮಂತನಿಗೂ ಕೂಡ ನಾಳೆ ಅಂತ ಸಂದರ್ಭಗಳು ಬಂದಾಗ ಎಲ್ಲೋ ಒಡೆದು ಬಿಟ್ಟಾನೋ ಅನ್ನುವಂತ ಭಯ ಆಗಬೇಕು ಅಂತಂದ್ರೆ ಇಂಥದನ್ನ ಹೊಡೆದು ಬೀಸಾಕ್ಲೇಬೇಕು ಕ್ರಿಮಿಗಳನ್ನ. ಹುಬ್ಬಳ್ಳಿ ರೇಪ್ ಅಂಡ್ ಮರ್ಡರ್ ಮಾಸುವ ಮುನ್ನವೇ ಮತ್ತೊಂದು ಹೇಯ ಕೃತ್ಯ ನಡೆದು ಹೋಗಿದೆ. ಕರಾವಳಿಯಲ್ಲಿ ಕಾಮುಕರು ಅಟ್ಟಹಾಸ ಮೆರೆದಿದ್ದಾರೆ. ಯಾವತ್ತು ಕೂಡ ಅಲ್ಲಿ ಸ್ಕೂಲಲ್ಲಿ ಯುವತಿಯರು ಮೇಲ್ಗೈ, SLCಯಲ್ಲಿ ಮೇಲ್ಗೈ, ಬಾಲಕಿಯರು ಮೇಲ್ಗೈ, PUCಯಲ್ಲಿ ಮೇಲ್ಗೈ, ಪ್ರಜ್ಞಾವಂತರು ಬುದ್ಧಿವಂತರ ನಾಡು ಅನ್ನುವಂಥದ್ದು. ಈ ಕ್ರಿಮಿಗಳಿದೆಯಲ್ಲ, ಈ ಕ್ರಿಮಿಗಳು ಇದು ಸಾಯೋದಕ್ಕೆ ಲಾಯಕ್ಕಿರುವಂತದ್ದು.
ವಿಕೃತಿ ಮೆರೆದಿದ್ದಾರೆ. ರೇಪ್ ಅಂಡ್ ಮರ್ಡರ್ ಅಲ್ಲಿ ಕೂಡ ಮೇಲ್ಗೈಯನ್ನು ಸಾಧಿಸಿದ್ದಾರೆ. ಇಂಥವರನ್ನ ಹೆಡ್ಡೆ ಮುರಿ ಕಟ್ಟಲೇಬೇಕು ಅಂತ ಮತ್ತೊಮ್ಮೆ ನಾವು ಹೇಳ್ತಾ ಇದ್ದೀವಿ. ಬನ್ನಿ ಒಂದು ರಿಪೋರ್ಟ್ ನೋಡ್ಕೊಂಬರೋಣ. ಅಟ್ಟಹಾಸ. ಹುಬ್ಬಳ್ಳಿ ಬಳಿಕ ಮಂಗಳೂರಲ್ಲಿ ಕಾಮಕರು ಅಟ್ಟಹಾಸ ಮೆರೆದಿದ್ದಾರೆ. ಯುವತಿ ಮೇಲೆ ಕೀಚಕರು ಮೃಗದಂತೆ ಎರಗಿದ್ದಾರೆ. ಕಗ್ಗತ್ತಲ ರಾತ್ರಿಯಲ್ಲಿ ಯುವತಿಯನ್ನ ಹರಿದು ಮುಕ್ಕಿದ್ದಾರೆ. ಈ ಪೈಶಾಚಿಕ ಕೃತ್ಯಕ್ಕೆ ಇಡೀ ಕರಾವಳಿಯೇ ಬೆಚ್ಚಿಬಿದ್ದಿದೆ. ಕರಾವಳಿಯಲ್ಲಿ ಯುವತಿ ಮೇಲೆ ಗ್ಯಾಂಗ್ ರೇಪ್ ಮಾಡಿ ಯುವತಿಯನ್ನ ಬಿಸಾಡಿದ ಕೀಚಕರು. ಕರ್ನಾಟಕ ಅಕ್ಷರಶಃ ಕ್ರೈಂ ರಾಜ್ಯವಾಗಿ ಬದಲಾಗ್ತಾ ಇದೆ. ಇದೀಗ ರಾಜ್ಯದ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗಿದೆ. ಕರಾವಳಿಯಲ್ಲಿ ಕಾಮಕರು ಪಶ್ಚಿಮ ಬಂಗಾಳ ಮೂಲದ ಯುವತಿ ಮೇಲೆ ಗ್ಯಾಂಗ್ ರೇಪ್ ಮಾಡಿದ್ದಾರೆ. ಅತ್ಯಾಚಾರ ಎಸಗಿದ 3 ಕಾಮಕರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಪಶ್ಚಿಮ ಬಂಗಾಳದ ಯುವತಿಯೊಬ್ಬಳು ಕೇರಳದ ಕಾಸರಗೋಡುವಿನ ಪ್ಲೇವುಡ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ಲು. ಸ್ನೇಹಿತನೊಂದಿಗೆ ಗಲಾಟೆ ಮಾಡಿಕೊಂಡಿದ್ದ ಯುವತಿ ಉಳ್ಳಾಳಕ್ಕೆ ರೈಲಿನಲ್ಲಿ ಬಂದಿದ್ಲು. ಯುವತಿ ಮೊಬೈಲ್ನಿಂದ ಸ್ನೇಹಿತ ಹೊಡೆದಾಕಿದ್ದ ಕಾರಣ ರೈಲ್ವೆ ನಿಲ್ದಾಣದಲ್ಲೇ ಯುವತಿ ಅಳುತ್ತಾ ಕೂತಿದ್ಲು. ಅಲ್ಲೇ ಇದ್ದ ಆಟೋ ಚಾಲಕ ಪ್ರಭುರಾಜ್ ಯುವತಿಯನ್ನ ಮಾತನಾಡಿಸಿದ್ದ. ಮೊಬೈಲ್ ಸರಿ ಮಾಡಿಕೊಡ್ತೀನಿ, ನಿನ್ನನ್ನ ಪಶ್ಚಿಮ ಬಂಗಾಳದ ಟ್ರೈನ್ಗೆ ಬಿಡ್ತೀನಿ ಅಂತ ನಂಬಿಸಿದ್ದ. ಸಂಜೆ ತನಕ ಆ ಯುವತಿ ಆಟೋ ಚಾಲಕನ ಜೊತೆಯಲ್ಲೇ ಇದ್ಲು. ಬಳಿಕ ಆಟೋ ಚಾಲಕ ಪ್ರಭುರಾಜ್ ತನ್ನ ಸ್ನೇಹಿತರ ಜೊತೆಗೂಡಿ ಯುವತಿಗೆ ಬಲವಂತವಾಗಿ ಮದ್ಯ ಕುಡಿಸಿದ್ದಾನೆ. ಪ್ರಜ್ಞೆ ತಪ್ಪಿದ ಬಳಿಕ ಯುವತಿ ಮೇಲೆ ಕಾಮಕರು ಅತ್ಯಾಚಾರ ಎಸಗಿದ್ದಾರೆ. ಈ ಸಂದರ್ಭದಲ್ಲಿ ಅವಳದು ಒಂದು ಸ್ಟೇಟ್ಮೆಂಟ್ ಆಧಾರ ಮೇಲೆ ಉಳ್ಳಾಲ್ ಸ್ಟೇಷನ್ ಅಲ್ಲಿ ಕ್ರೈಮ್ ನಂಬರ್ 51/25 ರೇಪ್ ಮಲ್ಟಿಪಲ್ ಸೆಕ್ಷನ್ಸ್ ಪ್ರಕಾರ ನಾವು ಕೇಸ್ ದಾಖಲು ಮಾಡಿದ್ದೀವಿ. ನಂತರ ಆ ಹುಡುಗಿದು ಪ್ರಾರಂಭಿಕ ಮಾಹಿತಿ ಪ್ರಕಾರ ಕೇರಳದಿಂದ ಮಂಗಳೂರಿಗೆ ಒಂದು ಕೆಲಸದ್ದು ಸರ್ಚ್ ಮಾಡಲಿಕ್ಕೆ ಬಂದಿದ್ರು. ಅವಳು ಈಗ ಸದ್ಯಕ್ಕೆ ಅವಳು ಕೂಚ್ ಬಿಹಾರ್ ವೆಸ್ಟ್ ಬೆಂಗಾಲ್ ಅವಳದು. ಬಟ್ 2-3 ವರ್ಷದಿಂದ ಕೇರಳದಲ್ಲಿ ಒಂದು ಪ್ಲೈವುಡ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಯುವತಿ ಮೇಲೆ ರೇಪ್ ಮಾಡಿದ ಕಾಮಕರು ಮಂಗಳೂರಿನ ಕಲ್ಲಪ್ಪು ಬಳಿ ಆಕೆಯನ್ನ ಬಿಸಾಡಿ ಪರಾರಿಯಾಗಿದ್ದಾರೆ. ಅರೆ ಪ್ರಜ್ಞೆ ಸ್ಥಿತಿಯಲ್ಲಿದ್ದ ಯುವತಿ ಮಧ್ಯರಾತ್ರಿ 12:30 ವೇಳೆಗೆ ಮನೆಯೊಂದರ ಬಾಗಿಲು ಬಡಿದಿದ್ದಾಳೆ. ನನ್ನ ತಂದೆಗೆ ಫೋನ್ ಮಾಡಿಕೊಡಿ ಅಂತ ಕಣ್ಣೀರು ಹಾಕಿದ್ದಾಳೆ. ಕೂಡಲೇ ಪೊಲೀಸರಿಗೆ ಕರೆ ಮಾಡಿ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕಾಮಕರ ಹೆಡೆಮುರಿ ಕಟ್ಟಿದ್ದಾರೆ. 24 ಗಂಟೆಯಲ್ಲಿ 3 ಕಾಮಕರು ಅರೆಸ್ಟ್. ಯುವತಿ ಮೇಲೆ ಗ್ಯಾಂಗ್ ರೇಪ್ ಮಾಡಿ ಅಟ್ಟಹಾಸ ಮೆರೆದಿದ್ದ 3 ಕಾಮಕರನ್ನ ಉಳ್ಳಾಳ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆಟೋ ಚಾಲಕ ಪ್ರಭುರಾಜ್, ಮಿಥುನ್, ಮನೀಶ್ನ ಬಂಧಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಬಾಲಕಿ ರೇಪ್ ಅಂಡ್ ಮರ್ಡರ್ ಕೇಸ್ ಆಗಿ ಇನ್ನು 1 ವಾರ ಕಳೆದಿಲ್ಲ. ಅಷ್ಟರಲ್ಲಾಗಲೇ ಮಂಗಳೂರಲ್ಲಿ ಯುವತಿ ಮೇಲೆ ಗ್ಯಾಂಗ್ ರೇಪ್ ನಡೆದಿದೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಕಾನೂನು ಹೆಣ್ಣು ಮಕ್ಕಳಿಗೆ ರಕ್ಷಣೆಯೇ ಇಲ್ವಾ, ಕರುನಾಡಲ್ಲಿ ಸತ್ತಿದ್ಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ದಿನೇಶ್ ಕಾಶಿಪಟ್ಲ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮೊನ್ನೆ ಒಂದ್ ಹಿಂಗಾಯ್ತು ಸರ್, ಅದಾದ ನಂತರ ಇನ್ನೊಂದು ಏನಂತ ಭಯದ ಅದು ಅಂದ್ರೆ ಕಾನೂನು ಭಯ ಇಲ್ಲ ಅಂತೇಳಿ 4 ತೆಗೆದು ಬಿಸಾಕದ ಈಗಲೂ ನಾನು ಹೇಳ್ತಾ ಇದ್ದೀನಿ. ಇವರು ನಾಳೆ ಸಿಕ್ಕಿದಾಗ ಎದೆಗಲ್ಲದಿದ್ರು ಕಾಲ್ಗಾದ್ರೂ ಗುಂಡೊಡಿಬೇಕು. ಆಮೇಲೆ ಅವನು ಕಾಣಬೇಕು, ಅವನು ಕುಂಟುತ್ತಾ ಹೋಗುವಾಗ ಯಾಕಪ್ಪ ಅಂತ ಅಲ್ಲಿ ಇದ್ದವರೆಲ್ಲ ಕೇಳಿದ್ರೆ ಒಂದು 10 ವರ್ಷ ಕಳೆದ ನಂತರ ಯಾಕೆ ಅವನು ಕುಂಟುತ್ತಾ ಹೋಗ್ತಾ ಇದ್ದಾನೆ, ಅವನು ರೇಪ್ ಮಾಡಿದ್ರಂತ ಅವನ ಕಾಲಿಗೆ ಗುಂಡೊಡಿದ್ರಂತೆ ಅಂತೇಳಿ ಯಾವನೇ ಆಗಿರ್ಲಿ ಆರೋಪಿ. ಆಮೇಲೆ ಒಂದು ಆ ಕರಾವಳಿ ಭಾಗದಲ್ಲಿ ಹಿಂದೂ ಏನು ಕಮ್ಯುನಲ್ ಅಲ್ಲ ಹಿಂದೂ ಭದ್ರಕೋಟೆ ಅದರಿಂದ ಬಿಜೆಪಿಗೆ ಬಹಳ ಲಾಭ ಆಗುತ್ತೆ, ಮತ್ತೊಂದು ಲಾಭ ಆಗುತ್ತೆ. ಓಕೆ, ಅದೊಂದು ವಿಚಾರ. ಆದ್ರೆ ಆ ಹಿಂದೂ ಭದ್ರಕೋಟೆ ಅಂತ ಹೇಳುವಂತವ್ರು ಒಂದು ಮಾತನ್ನು ನೆನಪಿಟ್ಕೊಳ್ಬೇಕು, ನಿಮ್ಮ ಒಂದು ಹೋರಾಟ ಗಾಂಜಾ ಮುಕ್ತ ದಕ್ಷಿಣ ಕನ್ನಡ ಅಂತ ಯಾಕೆ ಮಾಡಬಾರದು? ಗಾಂಜಾ ಮುಕ್ತ ದಕ್ಷಿಣ ಕನ್ನಡ ಅಂತ ಯಾಕೆ ಮಾಡಬಾರದು? ದಕ್ಷಿಣ ಕನ್ನಡ ಅದು ಉಡುಪಿಲಿ ಸೇರಿಸ್ಕೊಳ್ಳಿ, ಎಲ್ಲ ನಾಳೆ ಕರ್ನಾಟಕವೇ ಆಗಲಿ. ನೋಡಿ, ನಾಯಿ ಸಂತೆ ಆಗಿದೆ ರೀ ಗಾಂಜಾ ಅನ್ನೋದಲ್ಲಿ, ನಾಯಿ ಸಂತೆ ಆಗಿದೆ. ಏನೇ ಕಮ್ಯುನಲ್ ಇದ್ರೂ ಕೂಡ ಆ ಗಾಂಜಾ ಶೇರಿಂಗ್ ವಿಚಾರದಲ್ಲಿ ಕಮ್ಯುನಲ್ ಬರೋದಿಲ್ಲ. ಅಲ್ಲಿ ಎಲ್ಲ ಒಂದೇ. ಆ ಅಂಗಡಿಯನ್ನು ಕೊಡೋದಿದ್ದಾರೆ, ಮತ್ತೊಂದಿದ್ದಾರೆ. ದಯವಿಟ್ಟು ನಿಮಗೆ ಶಕ್ತಿ ಇದ್ದರೆ, ನಿಜವಾಗ್ಲೂ ಈ ಸಮಾಜದ ಉದ್ಧಾರ ಆಗಬೇಕು ಅಂತ ನಿಮ್ಮ ಮನಸ್ಸಿದ್ದರೆ, ನೀವು ಪಕ್ಷ ಉದ್ಧಾರ ಆಗಬೇಕು ಅಂತಂದ್ರೆ ನಾನು ಏನ್ ಮಾತಾಡಕ್ ಬರೋದಿಲ್ಲ. ಅದು ನಿಮ್ಮ ಹಣೆ ಬರ, ಏನ್ ಮಾಡ್ಕೊಂಡು ಸಾಯಿರಿ ನೀವು. ಆದರೆ ಇಲ್ಲಪ್ಪ, ಒಂದು ಸ್ವಸ್ಥ ಸಮಾಜ ಬೇಕು, ಸ್ವಸ್ಥ ಭಾರತ ಬೇಕು, ಒಂದು ಸ್ವಸ್ಥ ಏನು ನಾವು ಹೇಳ್ತೀವಲ್ವ, ಏನು ಸ್ವಚ್ಛ ಭಾರತ ಅಭಿಯಾನ, ಹೌದು ಸ್ವಚ್ಛ ಮಂಗಳೂರು ಅಭಿಯಾನ ಮಾಡ್ರಪ್ಪ.
ಕಂಡು ಹಿಡಿದಾಕ್ರಪ್ಪ ಯಾರ್ಯಾರು ಗಾಂಜಾ ಮಾಡ್ತಾ ಇದ್ದಾರೆ, ಏನ್ ಗಾಂಜಾ ಮಾಡ್ತಾ ಇದ್ದಾರೆ ಮತ್ತೊಂದು ಅಂತ ಹೇಳಿ. ಆಮೇಲೆ ಸರ್ಕಾರಗಳೇ ಅರ್ಥ ಮಾಡ್ಕೊಳ್ಳಿ. ಆ ಎಚ್ ವಿಶ್ವನಾಥ್ ಅವರು ಹೇಳಿದಂತ ಮಾತು ತುಂಬಾ ಅರ್ಥ ಮಾಡ್ಕೋಬೇಕಾಗಿರುವಂತ ವಿಚಾರ. ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅದು. ನೀವು ಬಿಯರ್ಗೆ 75 ರೂಪಾಯಿ ಸಿಗ್ತಾ ಇತ್ತು ಹುಡುಗರಿಗೆ, ಒಂದು 3 ಬಿಯರ್ ಕುಡಿಬೇಕು ಅಂತಂದ್ರೆ 75 225 ರೂಪಾಯಿಗೆ ಒಂದು ಆಗ್ತಾ ಇತ್ತು. ಈಗ ಒಂದು ಬಿಯರ್ಗೆ 200 ರೂಪಾಯಿ ಅಂತಂದ್ರೆ ಆತ 600 ರೂಪಾಯಿ ಕೊಡಬೇಕು, ಒಂದು 3 ಬಿಯರ್ ಕುಡಿಬೇಕು. ಆತ ಸಾಕಾಗೋದಿಲ್ಲ, ಆತ ದುಡ್ಡಲ್ಲಿ 50 ರೂಪಾಯಿ ನಶೆ ಇಲ್ಲ ಮಗ ಅಂತ ಹೇಳಿದ್ರೆ ಗಾಂಜಾ ತಿಂತಾನೆ. ಗಾಂಜಾ ಅಭ್ಯಾಸ ಆಗುತ್ತೆ, 50 ರೂಪಾಯಿ ಸಿಗುತ್ತೆ. ನೀವೇ ಹಾಳು ಮಾಡ್ತಾ ಇರೋದು ಸಮಾಜವನ್ನು, ಅವನ ಜೀವನವೇ ಹಾಳಾಗೋಯ್ತಾ? ನೀವೇ ಹಾಳು ಮಾಡ್ತಾ ಇರೋದು ಸಮಾಜವನ್ನ. ಗಾಂಜಾ ಆದ ನಂತರ ಇನ್ನೊಬ್ಬ ಗಾಂಜಾದ ಪಕ್ಕದ MDR ಮತ್ತೊಂದು ಸಿಗ್ತಾನೆ, ಕೊಡ ಮಗ ಮತ್ತೊಂದು ಅಂತ ಹೇಳಿ. ಗಾಂಜಾ ಇದನ್ನೆಲ್ಲ ಹೇಗೆ ಮಕ್ಕಳಿಗೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಶಾಲೆಗೆ ಹೋಗುವಂತ ಮಕ್ಕಳಿಗೆ ಚಾಕ್ಲೇಟ್ ಕೊಡುವಂತ ನೆಪದಲ್ಲಿ ಅವರಿಗೆ ಅದನ್ನು ಅಭ್ಯಾಸ ಮಾಡಿಸ್ತಾ ಇದ್ದಾರೆ. ಇದರ ಬಗ್ಗೆ ಯಾರು ಆಲೋಚನೆ ಮಾಡಬೇಕು? ನಿಮ್ಮ ಜಾತಿಗೆ ಮಣ್ಣಾಕ್ಲಿಕ್ಕೆ ಎಲ್ಲ ಸೇರಿಬಿಟ್ಟು ಎಲ್ಲ ನಮ್ಮ ಜಾತಿ, ಆ ಜಾತಿ, ಈ ಜಾತಿ. ಇನ್ನು ಮುಂದೆ ಅದೇ ಮಾಡಿ, ರಕ್ತ ಕೊಡುವಾಗಲೂ ಅಷ್ಟೇ ಮಾಡಿ ಆಸ್ಪತ್ರೆಗಳಲ್ಲಿ. ನಾನು ಇದೇ ಜಾತಿಯಪ್ಪ, ನನಗೆ ಲಿಂಗಾಯತ ಬಿಟ್ರೆ ಬೇರೆಯವನ ರಕ್ತ ಬೇಡ, ನನಗೆ ಒಕ್ಕಲಿಗ ಬಿಟ್ರೆ ಬೇರೆಯವನ ರಕ್ತ ಬೇಡ, ನನಗೆ ಮುಸ್ಲಿಂ ಬಿಟ್ರೆ ಬೇರೆ ರಕ್ತ ಬೇಡ, ನನಗೆ ಬ್ರಾಹ್ಮಣ ಬಿಟ್ರೆ ಮತ್ತೊಬ್ಬನ ರಕ್ತ ಬೇಡ. ಬರ್ಕೊಳ್ಳಿ. ಆ ಸೃಷ್ಟಿ ಮಾಡೋನೇ ಭೇದ ಭಾವ ಮಾಡಿಲ್ಲಂತೆ ನಾವು ತಾನೇ ಮಾಡ್ಕೊಂಡಿದ್ದಿಲ್ಲಿ. ನಿಜ. ಮೊನ್ನೆ ಆಗಿದ್ರೆ ಅವನಿಗೆ ಒಂದು ಕಾನೂನಿದೆ, ಇಂಥ ಮೃಗಗಳಿಗೆ ಅದರ ಬಗ್ಗೆ ಒಂದು ಕಾನೂನಿದೆ ಅನ್ನುವಂಥ ಒಂದು ಅರಿವು ಇಲ್ಲ ಅಂತಂದ್ರೆ, ಇದು ಇವತ್ತು ಶೂಟ್ಔಟ್ ಮಾಡಿ ಬಿಸಾಕಿದ್ರೆ, ಅವತ್ತು ಸೌಜನ್ಯ ಪ್ರಕರಣದಲ್ಲಿ ಶೂಟ್ಔಟ್ ಮಾಡಿ ಬಿಸಾಕಿದ್ರೆ ಈ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಮಾತಾಡಿದ್ರೆ ನಾವೇನ್ ಹೇಳ್ತೀವಿ, ರಾತ್ರಿ ಹೊತ್ತಲ್ಲಿ ಅವಳು ಯಾಕೆ ಹೋಗ್ಬೇಕಾಗಿತ್ತು? ಯಾಕೆ ಗಂಡಸರು ಮಾತ್ರ ಎಲ್ಲೂ ಹೋಗ್ಬೋದಾ ರಾತ್ರಿ ಹೊತ್ತು? 140 ಕೋಟಿಯಲ್ಲಿ 70 ಕೋಟಿ ಹೆಣ್ಮಕ್ಳು ಕೂಡ ಇಲ್ವಾ? ಹೆಣ್ಣು ಮಕ್ಕಳ ಓಟ್ ಇಲ್ಲದೆ ನೀವು ಗೆದ್ದು ಬರ್ತೀರಾ? 224 ಸೀಟ್ಗಳಲ್ಲಿ ಹೆಣ್ಣು ಮಕ್ಕಳು ಕೂಡ 6 ಕೋಟಿಯಲ್ಲಿ 3 ಕೋಟಿ ಅವರಿದ್ದಾರೆ ಅಂತಂದ್ರೆ ಅವರು ಕೂಡ 110 ಇರಬೇಕಲ್ಲ, MLA ಇರಬೇಕಲ್ಲ. ಸರಿನಾ ತಪ್ಪು? ಸಮಪಾಲು ಅಂದ್ರೆ ಏನು ಮಣ್ಣಂಗಟ್ಟಿ? ಮತ್ತೆ ಸಮಪಾಲು ಅಂದ್ರೆ ಏನ್ರಿ? ಎಲ್ಲರಿಗೂ ಒಂದೇ 140 ಕೋಟಿ ಅಂತಂದ್ರೆ 70 ಕೋಟಿ ಅವರಿದ್ದಾರೆ ಅಂತಂದ್ರೆ ದೇಶದ ವಿಚಾರ ಕೂಡ 542 ಅಂತಂದ್ರೆ 272 ಹೆಣ್ಮಕ್ಳು ಇರಬೇಕು ಅಲ್ವಾ? ಹಂಗೆ ಮತ್ತೆ ಅವರದು ಹೆಣ್ಮಕ್ಳಿಗೆ ನೀವು ಟ್ಯಾಕ್ಸ್ ಹಾಕದಿರ್ತೀರಾ? ಅವ್ರು ಬಿಸ್ನೆಸ್ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಅಂತ ಹೇಳುವಾಗ ಎಲ್ಲರಿಗೂ ಟ್ಯಾಕ್ಸ್ ಹಾಕಬೇಡಿ, ಗಂಡು ಮಕ್ಕಳು ಸಾಯ್ಲಿ ಕೂತ್ಕೊಂಡು. ಇವತ್ತು ಅವರಿಗೆ ರಕ್ಷಣೆ ಸಿಗ್ತಾ ಇಲ್ಲ ಅಂತಂದ್ರೆ, ರೇಪ್ ಆಗತ್ತೆ ಅಂತಂದ್ರೆ ಏನ್ ಅರ್ಥ ಅದರದ್ದು? ಬನ್ನಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್ ಪಾಲಿಚಾರ್. ಏನಿದು ಆ ಹೆಣ್ಣು ಮಗಳು ಕಾಸರಗೋಡು ಕೆಲಸ ಮತ್ತೊಂದು ಮಗದೊಂದು ಓವರ್ ಆಗಿ ಸ್ವಲ್ಪ ಹೇಳಿ, ಅದನ್ನ ಹೆಂಗ್ ಪತ್ತೆ ಹಚ್ಚಿದ್ರು ಪೊಲೀಸರು? ಮತ್ತೆ ಆಮೇಲೆ ಅವರು ಹೆಂಗ್ ಯಾವ ತರ ಏರೋಪ್ಲೇನ್ ಹತ್ತಿಸ್ಬೇಕು ಅಂತಂದ್ರೆ, ಅದೇ ಮೈಸೂರು ಲೊಕೇಶನ್ ಪಿಕ್ಚರ್ ಅಲ್ಲಿ ಬರ್ತಾರಲ್ಲ, ಆ 1 ಆ 2 ಆ 3 ಅದೇ ತರ ಬರಬೇಕು, ಚರ್ಬಿ ಇಳಿಬೇಕು ಅವರು. ಈಕೆ ಕೇರಳದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಫ್ಲೈವುಡ್ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾಳೆ. ಆದ್ರೆ ಆ ಕೆಲಸ ಅಷ್ಟೊಂದು ಸರಿ ಹೋಗೋದಿಲ್ಲ ಅನ್ನುವಂತ ಕಾರಣಕ್ಕೆ ಮಂಗಳೂರಿಗೆ ತನ್ನ ಗೆಳೆಯನ ಜೊತೆಗೆ ಕೆಲಸವನ್ನ ಹುಡ್ಕೊಂಡು ಬೇರೆ ಕಂಪನಿಯಲ್ಲಿ ಕೆಲಸ ಸಿಗ್ತದೆ ಅನ್ನುವಂತ ಒಂದು ಆಸೆಯಿಂದ ಮಂಗಳೂರಿಗೆ ಬರ್ತಾರೆ. ಬುಧವಾರ ಸುಮಾರು 2:30 ಗಂಟೆಗೆ ಮಂಗಳೂರನ್ನು ತಲುಪ್ತಾರೆ. ಆ ಸಮಯದಲ್ಲಿ ಆಕೆಗೂ ಆಕೆಯ ಸ್ನೇಹಿತನಿಗೂ ಒಂದಷ್ಟು ಮನಸ್ತಾಪಗಳು ನಡೀತದೆ. ಅಂತ ಸಂದರ್ಭದಲ್ಲಿ ಆಕೆಯ ಮೊಬೈಲ್ ಅನ್ನು ಹೊಡೆದಾಕ್ತಾನೆ. ಅದಕ್ಕಾಗಿ ಆಕೆ ಒಂದು ರಿಕ್ಷಾವನ್ನ ಹಿಡ್ಕೊಂಡು ಅದನ್ನ ಮೊಬೈಲ್ ಶಾಪ್ನಲ್ಲಿ ಹೋಗಿ ಸರಿ ಮಾಡಿಸಬೇಕು ಅನ್ನುವಂತ ಕಾರಣಕ್ಕೆ ಒಂದು ರಿಕ್ಷಾವನ್ನ ಹಿಡಿತಾಳೆ. ಅದನ್ನೇ ಬಳಸಿಕೊಂಡು ರಿಕ್ಷಾ ಡ್ರೈವರ್ ಏನು ಪ್ರಭುರಾಜ್ ಅಂತ ಇದ್ದಾನೆ, ಆಕೆಯನ್ನ ಸಾಕಷ್ಟು ಸಿಟಿಯನ್ನ ಸುತ್ತಾಡಿಸ್ತಾನೆ. ಮತ್ತೆ ಆಕೆಯ ಮೊಬೈಲ್ ಅನ್ನ ಸರಿಪಡಿಸಿಕೊಡ್ತೇನೆ ಅನ್ನುವಂತ ಒಂದು ಆಕೆಗೆ ಸಹಾಯ ಮಾಡುವ ನೆಪದಲ್ಲಿ ಆಕೆಯನ್ನು ಬೇರೆ ಬೇರೆ ಕಡೆಗೆ ಕರ್ಕೊಂಡು ಹೋಗ್ತಾನೆ, ಸುತ್ತಾಡಿಸ್ತಾನೆ. ಆಕೆಯನ್ನು ಒಂದು ಸಲುಗೆಯನ್ನ ಬೆಳೆಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾನೆ. ಆ ನಂತರದಲ್ಲಿ ಆಕೆಯನ್ನು ಒಂದು ಮೊಬೈಲ್ ಶಾಪ್ ನ ಅಂಗಡಿಗೆ ಕರ್ಕೊಂಡೋಗಿ ಆಕೆಯ ಮೊಬೈಲ್ ಅನ್ನು ಕೂಡ ಸರಿ ಮಾಡಿಸಿಕೊಡ್ತಾನೆ. ಜೊತೆಗೆ ಆ ನಂತರದಲ್ಲಿ ಆತ ಬೇರೆ ಆಕೆಗೆ ಊಟ ಮಾಡಿಸುವುದರ ಜೊತೆಗೆ ಮತ್ತೆ ನಿನ್ನನ್ನು ರೈಲ್ವೆ ಸ್ಟೇಷನ್ಗೆ ಬಿಡ್ತೇನೆ ಅನ್ನುವಂತ ಆ ಮಾತುಗಳನ್ನ ಕೂಡ ಹೇಳ್ತಾನೆ. ಆದ್ರೆ ಈ ಪ್ರಕರಣವನ್ನು ನಾವು ಗಮನಿಸಿದ್ರೆ ಆಕೆಯ ತಾಯಿ ಆತನ ಮೊಬೈಲ್ಗೆ ಹಣವನ್ನ ಪೇ ಮಾಡ್ತಾರೆ. ಯಾಕಂದ್ರೆ ಆಕೆಯ ಮೊಬೈಲ್ ಹಾಳಾಗಿರ್ತದೆ. ಫೋನ್ ಪೇ ಮೂಲಕ ಆಕೆಯ ಮೊಬೈಲ್ಗೆ ಹಣವನ್ನು ಹಾಕ್ತಾರೆ. ಇದು ಕೂಡ ಈ ಪ್ರಕರಣದ ಪ್ರಮುಖ ಆರೋಪಿಗಳನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರಿಗೆ ಸಹಾಯ ಮಾಡಿರುವಂತದ್ದು. ಆ ನಂತರ ಆಕೆಯನ್ನು ಊಟ ಮಾಡಿಸಿದ ನಂತರದಲ್ಲಿ ಆ ಊಟದಲ್ಲಿ ಏನೋ ಅಮಲು ಪದಾರ್ಥವನ್ನ ಸೇರಿಸಲಾಗಿದೆ ಅನ್ನುವಂತ ಒಂದು ಮಾಹಿತಿಯನ್ನ ಯುವತಿ ಕೊಡ್ತಾಳೆ. ಯಾಕಂದ್ರೆ ಆ ನಂತರದಲ್ಲಿ ನನಗೆ ಯಾವುದೇ ರೀತಿ ಏನಾಗಿದೆ ಅನ್ನೋದು ಗೊತ್ತಾಗೋದಿಲ್ಲ ಅನ್ನುವಂಥದ್ದು. ಆ ಜೊತೆಗೆ ಆತ ಇಬ್ರು ಸ್ನೇಹಿತರನ್ನು ಅಂದ್ರೆ ಮಿಥುನ್ ಮತ್ತೆ ಮಣಿ ಅನ್ನುವಂತ ಇಬ್ರು ಸ್ನೇಹಿತರನ್ನ ಕರ್ಕೊಂಡು ಒಂದು ಕಾರನ್ನು ಉಪಯೋಗಿಸಿಕೊಂಡು ಆಕೆಯನ್ನ ಈ ಕಲ್ಲಾಪು ಪ್ರದೇಶದ
ಪ್ರದೇಶಕ್ಕೆ ಕರ್ಕೊಂಡು ಬರ್ತಾರೆ. ಈ ಪ್ರದೇಶ ಸಾಕಷ್ಟು ನಿರ್ಜನ ಪ್ರದೇಶ ಅಂತ ಹೇಳಬೇಕು. ಯಾಕಂದ್ರೆ ಇಲ್ಲಿ ಸಾಕಷ್ಟು ಕಡಿಮೆ ಮನೆಗಳಿರುವಂತದ್ದು, ಕೆಲವು ಬೆರಳೆಣಿಕೆ ಮನೆಗಳಿರುವಂತದ್ದು, ಒಂದು ರೀತಿಯಲ್ಲಿ ಅರಣ್ಯ ಪ್ರದೇಶ ಮತ್ತು ನದಿಯ ತಟ ಅಂತ ನಾವು ಏನು ಹೇಳ್ತೇವೆ ಈ ಪ್ರದೇಶ. ಇಲ್ಲಿ ಸಾಕಷ್ಟು ಜನ ಈ ಸ್ಪಾಟ್ಗೆ ಬರ್ತಾರೆ. ಅದರಲ್ಲೂ ಕೂಡ ಗಾಂಜಾ ಸೇವನೆ ಮಾಡುವಂತವರು, ಮೋಜು ಮಸ್ತಿ ಮಾಡುವವರು. ನನಗೆ ನೆಕ್ಸ್ಟ್ ಬುಲೆಟಿನ್ಗೆ ಆ ಸ್ಪಾಟ್ ಇಂದ ಮಾಹಿತಿ ಬೇಕು, ಎಲ್ಲಿ ರೇಪ್ ಆಗಿದೆ ಅನ್ನುವಂತ ಮಾಹಿತಿ ಬೇಕು. ಜೊತೆಗೆ ಇವರ ಹಿನ್ನೆಲೆಗಳು ಏನು, ಇವರು ಯಾರ್ಯಾರು, ಇವರ ಹಿನ್ನೆಲೆ ಏನು, ಇವರು ಎಲ್ಲಿಂದ ಬಂದವರು, ಇವರ ಹಿನ್ನೆಲೆ ಏನು ಎಲ್ಲವೂ ಬೇಕು. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಅದು ಅರ್ಥ ಆಗಬೇಕು. ಆಮೇಲೆ ಇವರ ಕಾಲ್ಗೆ ಅಥವಾ ಮೊಣಕಾಲಿಗೆ ಶೂಟ್ ಮಾಡಿದ್ರು ಕೂಡ ಯಾರು ಪ್ರಶ್ನೆ ಮಾಡುವಂತದ್ದಲ್ಲ. ಇಲ್ಲಿ ಬರುತ್ತೆ ಬಡವರು ಮಾತ್ರ, ಬಡವರಿಗೆ ಮಾತ್ರ ಇಂಥದ್ದು ಯಾಕೆ ನಮಗೆ ಬರುತ್ತೆ, ಬಡವರಾಗ್ಲಿ ಶ್ರೀಮಂತರಾಗ್ಲಿ. ನೋಡಿ, ಯಾರೇ ಆಗಲಿ ಹೆಣ್ಣು ಮಗಳು ಗೌರವದಿಂದ ಬದುಕೋದಕ್ಕೆ ಅವಕಾಶ ಮಾಡಿ ಕೊಡದೇ ಇದ್ದವನು ಆತ ಈ ಭೂಮಿ ಮೇಲೆ ಬದುಕೋಕೆ ಅರ್ಹ ಅಲ್ಲ, ನಾಲಾಯಕ. ಹುಬ್ಬಳ್ಳಿದು ಗಲಾಟೆ ಆಗ್ತಾ ಇದೆ, ನಮ್ಗೆ ಗೊತ್ತಿದೆ ಸರಿಯಾ ತಪ್ಪ ಅಂತ ಹೇಳಿ. ಹಾಗಿದ್ದರೆ ನಾವು ಕೇಳೋದು, ಈಗ ಇಂಥವರನ್ನ ಬೆಳೆಸ್ಕೋಬೇಕು ಅಂತ ಹಂಗ್ ಮಾಡಬಾರ್ದು ಅಂತಂದ್ರೆ ಯಾರಾದ್ರೂ ಮುಂದೆ ಬನ್ನಿ. ಈ ಮೂವರನ್ನ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಮತ್ತೊಬ್ಬರು ಚಿಕ್ಕ ಪುಟ್ಟ ಮಕ್ಕಳಿದ್ರೆ ಈ ಮೂವರನ್ನ ಕರ್ಕೊಂಡೋಗಿ ಸಾಕಿ, ಅವ್ರನ್ನ ಮನೆಯಲ್ಲಿ ಈ ಮೂವರನ್ನ ಕರ್ಕೊಂಡೋಗಿ ಸಾಕಿ. ನಿಮ್ಮ ಮನೆ ಹೆಣ್ಮಕ್ಳನ್ನ ಹಂಗೆ ಬಿಟ್ಬಿಟ್ಟು ಅವರನ್ನು ಕೂಡ ಬಿಟ್ಬಿಟ್ಟು ಹೊರಗೆ ಬರೋ ಧೈರ್ಯ ತೋರಿಸಿ ನೋಡೋಣ. ಹೇಳಲಿಕ್ಕೆ ಬಹಳ ಸುಲಭ ರಂಜಿ, ಎಲ್ಲರದು ಹಂಗೇನೆ. ನಾವು ಹಂಗಾಗ್ಬೇಕು, ಹಿಂಗೆ ಒಂದು ಗಾದೆ ಮಾತಿದೆಯಲ್ಲ, ಹೆಂಗಾಗ್ಬೇಕು ಹುಡುಗರು ಅಂತಂದ್ರೆ ಭಗತ್ ಸಿಂಗ್ ತರ, ಏನು ಚಂದ್ರಶೇಖರ್ ಆಜಾದ್ ತರ, ಆಮೇಲೆ ಸುಭಾಷ್ ಚಂದ್ರ ಬೋಸ್ ತರ. ಹೌದಾ, ನಿಮ್ಮ ಮಗು ಹಂಗ ಬಿಡ್ತೀರಾ? ಇಲ್ಲ, ನಮ್ಮ ಮಗಲ್ಲ, ಪಕ್ಕದ ಮನೆಯಲ್ಲಿ ನಮ್ಮ ಮಗ ಸೇಫ್ ಆಗಿಲ್ಲ. ಎಲ್ಲರ ಮನಸ್ಥಿತಿ ಇದು ಹೆಂಗೆ ಅಂತಂದ್ರೆ ಏನು ಹೇಳುವುದು ವೇದ ಅಂತ ಇಕ್ಕುದು ಗಾಳ ಅಂತ ಒಂದು ಗಾದೆ ಇದೆಯಲ್ಲ, ಏನೋ ಒಂದು ಹೇಳ್ತಾರಲ್ಲ, ಹಂಗೆ ಇದು ಹೆಂಗೆ ಅಂತಂದ್ರೆ ತಪ್ಪು ಅದು ಮಾಡಿದ್ದು ನನ್ನ ಮನೆಯವರಿಗಾದಾಗ ಇಲ್ಲ ಅವನಿಗೆ ಸರಿಯಾದ ಶಿಕ್ಷೆ ಆಗಬೇಕಾಗಿತ್ತು ಅಂತೇಳಿ. ಯಾಕಂದ್ರೆ ನನ್ನ ಮಗ ಅಲ್ಲಲ್ಲ, ನನ್ನ ಮಗು ಅಲ್ಲಲ್ಲ, 5 ವರ್ಷದ ಮಗು ಅವ್ರದ್ದಲ್ಲಲ್ಲ, ಯಾರ್ದು ಅಲ್ವಾ? ಆ ನೋವು ಅವ್ರಿಗೆ ಮಾತ್ರ ಅಲ್ವ ಗೊತ್ತಿರೋದು. ಇವತ್ತು ಪಶ್ಚಿಮ ಬಂಗಾಳದ ಯುವತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಹೇಳ್ಬೋದು ಎನ್ಕೌಂಟರ್ ಮಾಡಿ ತಪ್ಪೆ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಎನ್ಕೌಂಟರ್ಗಳು ಮತ್ತೊಂದು ತಪ್ಪೆ. ಆದರೆ ಯುದ್ಧವೂ ತಪ್ಪೆ ಆ ಲೆಕ್ಕದಲ್ಲಿ ನೋಡಿದ್ರೆ. ಹೌದು, ಪ್ರಾಣ ಹಾನಿ ಆಗುತ್ತೆ. ಈಗ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆಗತ್ತೆ, ಆಗೋದು ಬೇಡ, ಯುದ್ಧ ಆಗತ್ತೆ ಅಂತ ಇಟ್ಕೊಳ್ಳಿ. ಅಲ್ಲಿದ್ದ ಇಬ್ಬರು ಸೈನಿಕರಿಗೆ ಏನ್ ಸಂಬಂಧ ರೀ? ಆ ಸೈನಿಕನಿಗೂ ಏನ್ ತಪ್ಪು ಮಾಡಿದೆ ನಾವು? ದೇಶಕ್ಕೋಸ್ಕರ ಯಾರೋ ಒಬ್ರು ತಗೊಂಡ ನಿರ್ಧಾರ ಅಲ್ವಾ, ಯಾರೋ ಒಬ್ಬ ದೇಶಕ್ಕೋಸ್ಕರ ತೆಗೆದುಕೊಂಡ ನಿರ್ಧಾರ ಅಂತ ಹೇಳಿ. ಆ ದೇಶಕ್ಕೋಸ್ಕರ ತೆಗೆದುಕೊಳ್ಳುವಂತ ನಿರ್ಧಾರದಲ್ಲಿ ಎರಡೂ ದೇಶಗಳು ತಮ್ಮ ಸೈನಿಕರ ಪ್ರಾಣ ಉಳಿಲಿ ಅಂತ ಹೇಳಿ ಕೂಡ ಒಂದು ನಿರ್ಧಾರ ತಗೊಳ್ಬಹುದಿತ್ತಲ್ಲ. ಹೌದು, ತಗೊಳ್ಬಹುದಿತ್ತಲ್ಲ. ಆಯಾಯ ನಿರ್ಧಾರಗಳಿಗೆ ಹೆಂಗ್ ಬರುತ್ತೆ ಹಂಗ್ ಬರುತ್ತೆ ಅಂತ ಹೇಳಿ. ಅದಕ್ಕೆ ನಾನು ಹೇಳಿದ್ದು, ಇಲ್ಲಿ ನಮ್ಗೆ ಯಾಕೆ ನಾವು ಹೇಳುವಾಗ ಏನು ಎಲ್ಲದಕ್ಕೆ ಎನ್ಕೌಂಟ್ರು, ನ್ಯಾಯ ಇಲ್ವಾ, ಕಾನೂನು ಇಲ್ವಾ, ಮತ್ತೊಂದಿಲ್ವಾ? ಇದೇ ಕಾನೂನು. 30-40 ವರ್ಷ ಆದ್ರೆ ಯಾಕೆ ಬೇಕು ಕಾನೂನು? ಬದುಕೋದೆ 60 ವರ್ಷ ಆದ್ರೆ 30-40 ವರ್ಷ ತನಕ ಯಾಕೆ ಕಾನೂನು? ಅಲ್ಲಿ ತನಕ ಅವನು ಆರಾಮಾಗಿರುವಾಗ ಯಾಕೆ ಬೇಕು ಕಾನೂನು? ಕೆಲವೆಲ್ಲ ಸಡನ್ ಆಗಿ ಒಡೆದು ಬಿಸಾಕಬೇಕು. ಬಿ ರಾಚಯ್ಯ, ನಾನು ಪದೇ ಹೇಳ್ತಾ ಇದ್ದೇನೆ, ಬಿ ರಾಚಯ್ಯಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ದಾಗ ರಾಮಕೃಷ್ಣ ಹೆಗಡೆ ಅವರ ಕಾಲಾವಧಿಯಲ್ಲಿ ಹೇಗೆ ಬೆಂಗಳೂರಿನಲ್ಲಿ ರೌಡಿಸಂ ಜಾಸ್ತಿ ಆಗಿತ್ತು, ಅದನ್ನ ಮಟ್ಟ ಹಾಕೋದಿಕ್ಕೆ ನಾವು ಕಾನೂನು ಪ್ರಕಾರ ಆಗುದಿಲ್ಲ ಅಂತ ಗೊತ್ತಾದಾಗ ಗೃಹ ಮಂತ್ರಿಗಳು ನಿರ್ಧಾರ ಕೈಗೊಳ್ತಾರೆ. ಡಮ್ ಡಿಮಾರ್ 40 ಡಮಾರ್, ಅಲ್ಲಿನ 50 ವರ್ಷ ತನಕ ಬೆಂಗಳೂರು ಸೇಫ್ ಆಗಿದೆ. ಈಗ ಒಂದು ಬ್ರೇಕ್.